ಎಲ್ಲ ಕಡೆಗೆ 5:30 ಗಂಟೆಗಿಂದ ನಾವು ಅವರ ಸಂಪರ್ಕದಲ್ಲಿ ಇದ್ದೇವೆ. ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಾತ್ರ ಬ್ಯಾಲೆಟ್ ಯೂನಿಟ್ ಕೆಲವು ಕಡೆಗೆ ಸ್ವಲ್ಪ ಇದು ಆಗಿದೆ, ಕೆಲವು ಕಡೆಗೆ VVPAT ತೊಂದರೆ ಉಂಟಾಯಿತು. ಆದರೆ 7 ಗಂಟೆಗೆ ಒಳಗಾಗಿ ಎಲ್ಲ ಕಂಪ್ಲೀಟ್ ಆಗಿ ಪ್ರಾರಂಭ ಆಗಿದೆ. ಎಲ್ಲ ಕಡೆಗೆ ನಮ್ಮ 9,000 ಮತಗಟ್ಟೆಯಲ್ಲಿ ಸುಸೂತ್ರವಾಗಿ ಎಲ್ಲ ಚುನಾವಣೆ ನಡೀತಾ ಇದೆ. ನಮ್ಮ ಚುನಾವಣೆ ಅಧಿಕಾರಿಗಳು ನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 7 ಗಂಟೆಗಿಂದ ಪ್ರಾರಂಭ ಆಗಿ ಇವತ್ತು 6 ಗಂಟೆವರೆಗೂ ಸಂಜೆವರೆಗೂ ಮತದಾನ ಇರುತ್ತದೆ. ನಾವು ಇನ್ನೊಮ್ಮೆ ಕೈ ಮುಗಿದು ಎಲ್ಲ ಬೆಂಗಳೂರು ನಾಗರಿಕರಿಗೆ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ, ತಮ್ಮ ಮನೆಯನ್ನು ಬಿಟ್ಟು ಮತಗಟ್ಟೆಗೆ ಬನ್ನಿ. ಮತಗಟ್ಟೆಯಲ್ಲಿ ತಾವೇ ನೋಡಿದಿರಿ, ತುಂಬ ಚೆನ್ನಾಗಿ ವ್ಯವಸ್ಥೆ ಇವೆ, ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಸ್ವಲ್ಪ ಹೊತ್ತು ಸಾಲಿನಲ್ಲಿ ನಿಲ್ಲಬೇಕಾಗಿರುತ್ತದೆ. ಅದಕ್ಕಾಗಿ ನಾವು 2 ಆ್ಯಪ್ ಮಾಡಿದ್ದೇವೆ. ನಮ್ಮ ಕ್ಯೂಯಿಂಗ್ ಆ್ಯಪ್ ಮತ್ತು ಪಾರ್ಕಿಂಗ್ ಆ್ಯಪ್ನಲ್ಲಿಯೂ ಕೂಡ ಅವರಿಗೆ ಎಷ್ಟು ಸಾಲಿನಲ್ಲಿ ಮಂದಿ ನಿಂತಿದ್ದಾರೆ ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ಎಷ್ಟು ಕಾರ್ಗಳು ಇವೆ ಅದು ಎಲ್ಲ ವಿವರ ಇದೆ. ನಮ್ಮ ವೋಟರ್ ಸ್ಲಿಪ್ನಲ್ಲಿ ಹಿಂಭಾಗದಲ್ಲಿ QR ಕೋಡ್ನಲ್ಲಿ ಅವರು ಲೊಕೇಟ್ ಮಾಡಿಕೊಂಡು ಮತಗಟ್ಟೆಗೆ ಬಂದು ತಮ್ಮ ಮತ ನೀಡಬೇಕು. ಒಂದು ವೇಳೆ ಅವರಿಗೆ ವೋಟರ್ ಸ್ಲಿಪ್ನೂ ಇಲ್ಲ ಅಂದ್ರೂ ಕೂಡ ವೋಟರ್ ಸ್ಲಿಪ್ ಇಲ್ಲೇ ನಾವು ಕೊಡ್ತೇವೆ. ನಮ್ಮ BLOs ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ಸೊ ಎಂಟ್ರಿಯಲ್ಲಿನೇ ಮತಗಟ್ಟೆಗೆ ಬಂದಾಗನೇ ಸಪೋಸ್ ಏನಾದರೂ ತೊಂದರೆ ಇದ್ದರೆ ಅವ್ರ ಹತ್ರ ಇಲ್ಲ ಅಂತ ಆದರೆ ನಾವು ವೋಟರ್ ಸ್ಲಿಪ್ ಅಲ್ಲೇ ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೇವೆ. ಹೀಗಾಗಿ ಯಾವ ಥರದ್ದು ತೊಂದರೆ ಇಲ್ಲ, ದಯವಿಟ್ಟು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ಯಾವುದೇ ಕಾರಣ ಇದಕ್ಕೆ ಸರಿ ಇರುವುದಿಲ್ಲ. ಮತದಾನ ಇವತ್ತು ಈ ಕಾರಣದಿಂದ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವುದು ಯಾವುದೇ ಪರಿಸ್ಥಿತಿಯಲ್ಲಿ ಸರಿಯಾದ ಉತ್ತರ ಅಲ್ಲ. ದಯವಿಟ್ಟು ಬಂದು ವೋಟ್ ಮಾಡಲೇಬೇಕು, ಅದು ತಮ್ಮ ಅಧಿಕಾರವೂ ಇದೆ ಮತ್ತು ಅದಕ್ಕೆ ಅಧಿಕಾರಕ್ಕಿಂತ ಮೀರಿ ಅದನ್ನು ತಮ್ಮ ಕರ್ತವ್ಯ ಇದೆ. ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಆ ಪೋಲಿಂಗ್ ಏಜೆಂಟ್ ನೇಮಕ ಇರುತ್ತೆ, ಅಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಏನಿರುತ್ತೆ ಅಲ್ಲೂ ಸ್ವಲ್ಪ ಮ್ಯಾಚ್ ಆಗಿಲ್ಲ. PRO ಅವರು ಕೆಲವು PRO ಆ ಥರ ಸ್ವಲ್ಪ ಹೇಳಿದ್ದಾರೆ, ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅದು ಸ್ಪೆಸಿಮೆನ್ ಸಿಗ್ನೇಚರ್ ಸರಿ ಮಾಡಿಸ್ಕೊಂಡು ಆಗಿದೆ. ಸೊ ಆ ಥರ ಏನು ತೊಂದರೆ ಉಂಟಾಗಿಲ್ಲ. ಕೆಲವು ಪೋಲಿಂಗ್ ಏಜೆಂಟ್ಸ್ಗೆ ಈ ಥರ ತೊಂದರೆ ಬೆಳಗ್ಗೆ ಉಂಟಾಗಿತ್ತು, ಅದು ಸರಿಯಾಗಿದೆ. ಅವರ ಹೆಸರುಗಳನ್ನೇ ಮಾಕ್ ಪೋಲ್ ಆಗಿ ನಾವು ಪೋಲಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಬೆಂಗಳೂರಲ್ಲಿ ಯಾವಾಗಲೂ ಆರೋಪ ಇರೋದು ಬೆಂಗಳೂರು ಜನ ಜಾಸ್ತಿ ವೋಟ್ ಮಾಡಲ್ಲ ಎಲೆಕ್ಷನ್ ಟೈಮ್. ಅದು ನಮ್ಮ ಮೇಲೆ ಕ್ರಮಗಳಾಗಿದ್ದಾವೆ, ಕ್ರಮಗಳು ಸುಮಾರು ಮಾಡಿದ್ದೇವೆ. ಈಗ ಇದು ಎಕ್ಸಾಮ್ ಡೇಟ್ ಗೊತ್ತಾಯ್ತಾ. ಈಗ ನಾವು ಏನು ಮಾಡಿದ್ದೀವಿ ಸಿದ್ಧತೆ, ಇವತ್ತು ಸಂಜೆಗೆ ಅದಕ್ಕೆ ಫಲ ನೋಡಿದರೇ ಗೊತ್ತಾಗ್ತದೆ ಅದು ಸರಿ ಇತ್ತು, ಸಾಕಾಗಿತ್ತು ಅಥವಾ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು, ಅದು ಗೊತ್ತಿಲ್ಲ. ಈಗ ನಮ್ಮ ರಿಸಲ್ಟ್ ಇವತ್ತು 6 ಗಂಟೆಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಂದಿ ವೋಟ್ ಮಾಡಿದ್ದಾರೆ.